ಭಾಸ್ಕರ್ ರಾವ್ ಸರ್, ನನಗೆ ಗೊತ್ತಿಲ್ಲ ನೆಕ್ಸ್ಟ್ ನೀವು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿರೋ ಇಲ್ವೋ ಅಂತ. ದಿಸ್ ಇಸ್ ನಾಟ್ ದಿ ಎಲೆಕ್ಷನ್ ಕ್ಯಾಂಪೇನ್ ಆರ್ ಸಮಥಿಂಗ್. ಇದು ಜೆನ್ಯೂನ್ ಆದಂತಹ ಅಲ್ಲಿಯ ಜನರ ಭಾವನೆಗಳು. ನೋಡಿ ಸರ್, ನೀವು ನಮ್ಮ ಮೊದಲು ಅಭಿಮಾನ್ ಥಿಯೇಟ್ರ್ ಈಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಈಗಿಲ್ಲ. ಅಭಿಮಾನ್ ಥಿಯೇಟ್ರಿಂದ ಸರ್ ಪೈಪ್ಲೈನ್ ರೋಡ್ವರೆಗೆ ಅಲ್ಲಿ ಎಲ್ಲ ನೀವು ಟಿಲ್ ಪಾದರಾಯನಪುರ ನೀವು ನೋಡಿ ಸರ್, ಎಷ್ಟು ಬಡತನ ಇದೆ ಗೊತ್ತಾ ಸರ್ ನಿಮಗೆ? ಎಷ್ಟು ಬಡತನ, ಇಂಥ ಸಣ್ಣ ಸಣ್ಣ ಮನೆಗಳಲ್ಲಿ ವಾಸಿಸ್ತಾರೆ, ರಸ್ತೆಗಳಿಲ್ಲ, ಮನೆ ಮುಂದೆ ಚರಂಡಿಗಳು. ಎಷ್ಟು ನಾನು ನೋಡಿದ್ದೀನಿ ಸರ್, ಅಲ್ಲಿನ ಜನ ಕೋಪ ಮಾಡ್ಕೊಳ್ಬಾರ್ದು. ಯಾಕೆಂದ್ರೆ ನೀವು ಮಾತಾಡಬೇಕಾಗಿರೋ ರಿಯಲ್ ಇಶ್ಯೂಸ್ ಇವು. ಮೂಲಭೂತ ಸೌಕರ್ಯಗಳಿಲ್ಲದೆ ಒದ್ದಾಡ್ತಾ ಇದ್ದೀರಲ್ಲ ಜನ, ನೀವು ಮಾತಾಡಬೇಕಾಗಿರೋದು ಇಂಥ ಇಶ್ಯೂಗಳು. ನೀವು ಎಜುಕೇಷನ್ ಇಲ್ಲದೆ, ಮೂಲಭೂತ ಸೌಕರ್ಯಗಳಿಲ್ಲದೆ, ಪ್ರಾಣಿಗಳು ಕೂಡ ವಾಸಕ್ಕೆ ಮಾಡೋಕ್ಕಾಗದೇ ಇರುವಂಥ ಜಾಗಗಳಲ್ಲಿ ಮುಸಲ್ಮಾನ ಬಾಂಧವರು ಏನು ನೀವು ವಾಸ ಮಾಡ್ತಾ ಇದ್ದೀರಿ ಅದ್ರ ಬಗ್ಗೆ ಮಾತಾಡಬೇಕು ನೀವು. ಎಲೆಕ್ಷನಲ್ಲಿ ಓಟ್ ಗಿಟ್ಟಿಸ್ಕೊಂಡು ಧಿಮ್ ಅಂತ ಓಡಾಡ್ಕೊಂಡು ಬೇಕಾದಾಗ ಬಂದ ಚೊಡಬಾಯ್ ಅಂತ ಅನ್ನೋದಲ್ಲ. ಅಲ್ಲಿನ ಜನರ ಸ್ಥಿತಿಗತಿಗಳ ಬದಲಾವಣೆ ಆಗಿದೆಯಾ? ಕೇಳ್ತಾರ ಯಾರಾದರೂ? ಇದು ಸರ್ ನಿಜವಾಗ್ಲೂ ಕೇಳಬೇಕಾಗಿರೋದು ವಿಚಾರಗಳು. ಬಡತನ ಹೇಗಿದೆ ಅಂತಂದರೆ ಅಲ್ಲಿ ಮಕ್ಕಳಿಗೆ ಸರಿಯಾಗಿ ಅಲ್ಲಿ ಶಿಕ್ಷಣ ಸಿಗ್ತಾ ಇಲ್ಲ. ಎಂಥ ಪರಿಸ್ಥಿತಿಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಗೊತ್ತಾ? ನೀವು ಇಂಟೀರಿಯರ್ ಒಳಗಡೆ ಹೋಗ್ಬೇಕು, ನೀವು ಒಳಗೆ ಹೋಗಿ ಬರೋಕ್ಕಾಗಲ್ಲ ನನಗೆ. ನೋಡಿದ್ದೀರಾ ಸರ್? ಮಾತಾಡ್ಬೋದಾ? ಮಾತಾಡಿ ಸರ್ ಪ್ಲೀಸ್. ನೋಡಿ, ಈಗ ಏನು ಈ ಘಟನೆ ನಡೆದಿದ್ದಲ್ಲ, ಇದರದು ಇಮಿಡಿಯೇಟ್ ಕಾಸ್ ಏನಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಬಟ್ ಈಗ ಬೆಂಗಳೂರು ಸಿಟಿ ಒಳಗೆ 28 ಕಾನ್ಸ್ಟಿಟ್ಯೂಯೆನ್ಸಿ ಇದೆ. 28 ಕಾನ್ಸ್ಟಿಟ್ಯೂಯೆನ್ಸಿಲಿ ಕೂಡ ಅವ್ರದ್ದೇ ಆದ ಒಂದು ಇನ್ಕಮ್ ಲೆವೆಲ್ಸ್ ಇದೆ. ನೀವು ಕಳೆದ 5 ವರ್ಷ ತಗೊಳ್ಳಿ, 10 ವರ್ಷ ತಗೊಳ್ಳಿ, ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಬಂದಿದೆ. ಹೊಸ ರಸ್ತೆಗಳು, ಹೊಸ ಮನೆಗಳು, ಲೇಔಟ್ಗಳು, ಮತ್ತು ಅಲ್ಲಿರೋ ಅಭಿವೃದ್ಧಿ ಆಗಿದೆ. ಅಂಗಡಿ, ಚಿಕ್ಕ ಅಂಗಡಿ ಇರೋದು ದೊಡ್ಡ ಅಂಗಡಿ ಆಗಿದೆ, ದೊಡ್ಡ ಅಂಗಡಿ ಇರೋದು ಇನ್ನೂ ದೊಡ್ಡ ಶೋರೂಮ್ ಆಗಿದೆ. ಇಲ್ಲಿಗೆ ಕಾಂಪ್ಲೆಕ್ಸ್ಗಳು ಕಟ್ಟಿದ್ದಾರೆ. ಚಾಮರಾಜಪೇಟೆ ಇಸ್ ದ ಓನ್ಲಿ ಪ್ಲೇಸ್ 28ರಲ್ಲಿ ಎಲ್ಲಿ ನಿಮಗೆ, ನೀವೀಗ ಹೇಳಿದ್ರಲ್ಲ ಹೆಂಗೆ, ನಾನು ಎಷ್ಟೋ ಸರ್ತಿ ಇವರು ಮೌಲಾನ ಮಕ್ಸೂದ್ ಇಮ್ರಾನ್ ಸಾಹೇಬ್ರಿಗೆ ಹೇಳಿದ್ದೀನಿ, आपको नींद कैसे आता है वहाँ के मुसलमान लोग कीड़े मकोड़ों की तरह रहते हैं ಅಂತ. ನಿಮ್ಮ ನಿದ್ದೆ ಹೆಂಗೆ ಬರುತ್ತೆ ರೀ ನಿಮಗೆ? ಪಾಪ ಅವ್ರು ತಿನ್ನೋಕ್ಕಿಲ್ಲ, ಅವ್ರಿಗೆ ನೌಕರಿ ಇರೋದಿಲ್ಲ, ಅವ್ರಿಗೆ ಎಜುಕೇಷನ್ ಇಲ್ಲ. 87 ಸ್ಕೂಲ್ ಇದೆ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿಲಿ. 50ಕ್ಕಿಂತ ಜಾಸ್ತಿ ಸ್ಕೂಲು ಮುಚ್ಚೋ ಸ್ಥಿತಿಗೆ ಬಂದಿದೆ. ಇವತ್ತು ಒಂದು ಸ್ಕೂಲ್ಗೆ ಹೋಗಿದ್ದೆ ನಾನು, IPD ಶಾಲೆಗೆ. ಪುಡಿಯಾಗಿ ಬಿದ್ದೋಗ್ತಾ ಇದೆ. ಯಾಕೆಂದರೆ ಅಲ್ಲಿ ಹುಡುಗರಿಗೆ ಕಳಿಸೋದಿಲ್ಲ ಯಾರಿಗೂ ಅಲ್ಲಿಗೆ. ಮತ್ತು ಹೋಲ್ ಚಾಮರಾಜಪೇಟೆ ಇಸ್ ಇನ್ ದ ಗ್ರಿಪ್ ಆಫ್ ಡ್ರಗ್ಸ್. ಬ್ರೆಡ್ ಮೇಲೆ ಹೋಲ್ ಚಾಮರಾಜಪೇಟೆ ಅಂತ ಅನ್ಬೇಡಿ ಸರ್, ಯಾಕಂದ್ರೆ ನಾನು ಚಾಮರಾಜಪೇಟೆಯಲ್ಲಿ ಇರೋದ್ರಿಂದ ನನಗೆ ಐ ಡೋಂಟ್ ಟು ಟೇಕ್ ದಟ್ ಆ ಥರದ್ದು ಬ್ಯಾಡ್ ನೇಮ್ ಇಡೀ ಚಾಮರಾಜಪೇಟೆಗೆ ಕೊಡಬೇಡಿ. ನೀವು ಕರೆಕ್ಟಾಗಿ ವಾರ್ಡ್ಗಳನ್ನ ಮೆನ್ಷನ್ ಮಾಡಿ ಸರ್. ನೀವು ಹೇಳ್ತಾ ಇದ್ರಲ್ಲ ಸರ್, JJR ನಗರ್ ವಾರ್ಡಲ್ಲೇ ನಾನು ಹೇಳ್ತೀನಿ ಸರ್, ಆ ಮಸೀದಿಯಿಂದ ಮೇಲೆ, ಮಸೀದಿಯಿಂದ ಕೆಳಗಡೆ ತೆಲುಗು ಮತ್ತು ಎಲ್ಲ ಸರ್ ಅಲ್ಲಿ ಚೆನ್ನಾಗಿದ್ದಾರೆ ಸರ್. ಲೆಟ್ ಮಿ ಓನ್ ವಾಟ್ ಐ ಆಮ್ ಸ್ಪೀಕಿಂಗ್ ಅಬೌಟ್ ದಟ್. ಲೆಟ್ ಮಿ ಓನ್ ವಾಟ್ ಐ ಆಮ್ ಸೇಯಿಂಗ್. ನಾನು ಈ ಸಿಟಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿದೆ. ಐ ಆಮ್ ಅವೇರ್ ಆಫ್ ದಿಸ್. ಇದು JJR ನಗರ್, ಪಾದರಾಯಣಪುರ ಇತ್ಯಾದಿಗಳಿದೆಲ್ಲ, ಪಾರ್ಟ್ಸ್ ಆಫ್ ಚಾಮರಾಜಪೇಟೆ ಆಲ್ಸೋ ಈಸ್ ಅಫೆಕ್ಟೆಡ್ ಬೈ ದಟ್. ಸ್ಪ್ರೆಡ್ ಆಗಿದೆ. ಹೆಂಗೆ ಗೊತ್ತಲ್ಲ ಮೇಡಮ್? ಐ ನೋ ಯು ಆರ್ ಆಜಾದ್ ನಗರ್ ರೆಸಿಡೆಂಟ್ ತಾವು, ಯು ವಿಲ್ ಬಿಕಮ್ ವೆರಿ ಇಮೋಷ್ನಲ್ ಇಫ್ ಯು ಟಾಕ್ ಅಬೌಟ್ ಚಾಮರಾಜಪೇಟೆ ಅಂತ. ಹೋಲ್ ಚಾಮರಾಜಪೇಟೆ ಕಾನ್ಸ್ಟಿಟ್ಯೂನ್ಸಿನೇ ಇಟ್ ಈಸ್ ಗೆಟಿಂಗ್ ಪಾಯ್ಸನಸ್. ಬಿಕಾಸ್ ನೀವು ಒಂದು ಕಡೆ ನೀವು ಒಂದು ಬ್ರೋಕನ್ ವಿಂಡೋ ಥಿಯರಿ ಅಂತ ನೀವು ಕೇಳಿರ್ಬೋದು ಕ್ರೈಮ್ ಒಳಗೆ. ಬ್ರೋಕನ್ ವಿಂಡೋ ಥಿಯರಿ ಅಂದರೆ ಒಂದು ಕಿಟಕಿ ನೀವು ಮುರಿದೋಗಿದ್ದು ಅದು ಸರಿ ಮಾಡಿಲ್ಲ ಅಂದರೆ ಜನ ಇನ್ನೊಂದು ಕಿಟಕಿಗೆ ಹೊಡಿತಾರೆ, 2 ಕಿಟಕಿಗೆ ಹೊಡೆದ್ರೆ 3ನೇ ಕಿಟಕಿಗೆ ಹೊಡಿತಾರೆ. ನೀವು ಯಾವಾಗ ಅಂದರೆ ಸರಳವಾಗಿ ಹೇಳಬೇಕು ಅಂದರೆ, ನಾವು ಇಲ್ಲಿಂದ ನಾವು ದುಬೈಗೆ, ಸಿಂಗಪೂರ್ಗೆ ಹೋದರೆ ಯಾಕೆ ಟ್ರಾಫಿಕ್ ರೂಲ್ಸ್ ಒಬೆ ಮಾಡ್ತೀವಿ, ಮಾಡಿಲ್ಲ ಅಂದರೆ ಹಿಡ್ಕೊಂಡು ಹೊಡಿತಾರೆ ಅಥವಾ ಎಲ್ಲರೂ ಮಾಡ್ತಾರೆ ಅಂತ. ಇಲ್ಲಿ ಯಾರೂ ಮಾಡಲ್ಲ, ಅದಕ್ಕೋಸ್ಕರ ಮಾಡ್ತಾರೆ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ದಟ್ ನೀವೇನು ಹೇಳ್ತಾ ಇದ್ದೀರಲ್ಲ, ಲೆವೆಲ್ಸ್ ಆಫ್ ಎಜುಕೇಷನ್ ನೋಡಿ, ಲೆವೆಲ್ಸ್ ಆಫ್ ಮೆಡಿಕಲ್ ಫೆಸಿಲಿಟಿ ನೋಡಿ. ಅಲ್ಲಿರೋ ಹೆರಿಗೆ ಆಸ್ಪತ್ರೆ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಲ್ಲಿಗೆ. ಯಾಕೆಂದರೆ ಹೊಡೆದಾಕ್ಬಿಟ್ಟು ಕಾಂಪ್ಲೆಕ್ಸ್ ಕಟ್ತಾರಂತೆ. ಮತ್ತು ಎಂಥ ಒಳ್ಳೆ ಬಿಲ್ಡಿಂಗ್ ಇದೆ, ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವ್ರು ಕಟ್ಸಿರೋ ಬಿಲ್ಡಿಂಗ್ ಚಾಮರಾಜಪೇಟೆಯಲ್ಲಿ. ನಿಮ್ಗೆ ನೋಡಿರ್ಬೋದು ನೀವು, ಫಸ್ಟ್ ಮೇನ್ ರೋಡಲ್ಲಿದೆ, ಅದು ಹೊಡಿಬೇಕು ಅಂತ ಕೂತ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಅಲ್ಲಿರೋ ಹಾಸ್ಪಿಟಲ್ ಕ್ಲೋಸ್ ಮಾಡಿ 3.5 years ಆಯಿತು. ಮಹಿಳೆ ಅಲ್ಲಿ ಹೋಗೋದೇ ಅಲ್ಪಸಂಖ್ಯಾತರ ಹೆಚ್ಚಿಗೆ ಜನ ಅವರೇ ಹೋಗ್ತಾರೆ. ನಾನು ಅಲ್ಲಿ ಹೋಗಿ ಕೇಳುವಾಗ ಯಾಕೆ ಮುಚ್ಚಬೇಡಿ. ಒಂದೊಂದಾಗಿ ನೀವು ಇನ್ಫ್ರಾಸ್ಟ್ರಕ್ಚರ್ ಡಿಸ್ಟ್ರಾಯ್ ಮಾಡ್ತಾ ಇದ್ದು. ಮತ್ತು ಚಾಮರಾಜಪೇಟೆ ಒಳಗೆ ಡ್ರಗ್ಸ್ದು ಅಂದರೆ ದಟ್ ಪರ್ಟಿಕ್ಯುಲರ್ ನಿಮಗೆ ಈ ಮೈನ್ ರೋಡ್ ಇದ್ದಾರೆ, ಮೈಸೂರು ರೋಡ್ ಬಲಭಾಗದಲ್ಲಿ JJ ನಗರ, ಪಾದರಾಯಣಪುರ ಇದೆಲ್ಲ, ಅದರ ಸ್ವಲ್ಪ ಜಾಸ್ತಿ ಇಂಟೆನ್ಸ್. ಲೆಫ್ಟ್ ಸೈಡ್ ಸ್ವಲ್ಪ ಕಮ್ಮಿ ಇದೆ, ಆಜಾದ್ ನಗರ, ಚಾಮರಾಜಪೇಟೆ ಮತ್ತು ಪಾರ್ಟ್ಸ್ ಆಫ್ ಸಿಟಿ ಮಾರ್ಕೆಟ್ ಕಮ್ಮಿ ಇದೆ. ನೀವು ರೈಟ್ ಸೈಡ್ ತೊಗೊಂಡ್ರೆ ಅಲ್ಲಿ
ಬೆಂಗಳೂರಲ್ಲಿ ಕಳ್ಳತನ ಆಗಿರೋ ಕಾರ್ಗಳು ತೊಗೊಂಬಂದು ಅಲ್ಲಿ ಬಿಚ್ಚಿ ಅದಕ್ಕೆ ಸ್ಟ್ರಿಪ್ ದೇರ್ ಓನ್ಲಿ. ಮತ್ತು ನಿಮಗೆ ಮೊಬೈಲ್ ಕಳ್ಳತನ ಅಲ್ಲಿಂದನೇ ಆಗುತ್ತೆ. ಮೊಬೈಲ್ ಕಳ್ತನ ಎಲ್ಲ ಅಲ್ಲಿಂದನೇ ಹೋಗೋದು, ಅಲ್ಲಿಂದನೇ ಬರೋದು. ಅಲ್ಲಿಗೆ ಬಂದು ಹೊತ್ಕೊಂಡ್ಬಿಟ್ರು, ಯಾರು ಪೊಲೀಸರು ಬಂದು ಅಲ್ಲಿ ಯಾರು ಒಳಗಡೆನೆ ಹೋಗಕ್ಕಾಗಲ್ಲ, ಕಾನ್ ಗೋ ಇನ್ಸೈಡ್, ಒಳಗಡೆ ಹೋಗಕ್ಕೆ ಆಗೋದಿಲ್ಲ ಅಲ್ಲಿಗೆ. ಮತ್ತೆ ಒಂದೇ ಹೆಸರಿನಲ್ಲಿ 20 ಜನ ಇರ್ತಾರೆ ಅಲ್ಲಿಗೆ. ಸೊ ಅಲ್ಲಿ ಯಾರಿಗೂ ನೀವು ಯು ಕೆನಾಟ್ ಕ್ಯಾಚ್ ಓವರ್ ದೇರ್. ಹೊರಗಡೆ ಬರುವಾಗ ಏನಾದರೂ ಮಾಡಿ, ಮತ್ತೆ ಅಲ್ಲಿ CCTV ಇನ್ನೂ ಹಾಕಲೇ ಇಲ್ಲ ಅಲ್ಲಿ. ಬೆಳಿಗ್ಗೆ ಆಗಿದ್ದ ಘಟನೆ ಐತಲ್ಲ, ಅಲ್ಲಿ CCTV ಇದ್ರ ಬಗ್ಗೆ ಹೈಕೋರ್ಟ್ ಜಡ್ಜ್ ಒಂದ್ಸರಿ ಕಮೆಂಟ್ ಮಾಡಿದ್ರು. ಏನಂತಂದ್ರೆ ಅಲ್ಲಿ ಲ್ಯಾಂಡ್ ಆರ್ಡರ್ ಯಾಕೆ 5-5 ಜನ ಹೋಯ್ತಾರೆ ಒಂದು ಗಾಡಿನಲ್ಲಿ, ಗಾಡಿಗೆ ನಂಬರ್ ಪ್ಲೇಟೇ ಇರೋದಿಲ್ಲ, ಎಷ್ಟೋ ಒಂದು ಆಟೋಗೆ ಒಂದು 15 ಜನ ತುಂಬಿಕೊಂಡು ಹೋಯ್ತಾರೆ. ಈ ತರದೆಲ್ಲ ಇದೆ. ಅಲ್ಲಿ ಯಾಕೆ ಲ್ಯಾಂಡ್ ಆರ್ಡರ್ SP ಇರುವಾಗ ನಾವು ಏನು ಹೇಳ್ತಾ ಇದ್ವಿ ಗೊತ್ತಾ, ನಾನು ದಾವಣಗೆರೆಯಲ್ಲಿ ASP ಇದೆ, ನಾನು ಮಂಡ್ಯದಲ್ಲಿ ಆ ಕಡೆ ಇರುವಾಗ ಹುಡುಗರು ಕರ್ಕೊಂಬತ್ತು ಜಮಾಯತ್ಕೋ ಶಿಕಾಯತ್ ಜಮಾಯತ್ಕೋ ಶಿಕಾಯತ್. ಇವತ್ತು ಜಮಾಯತ್ಗೆ ಕೇರ್ ಮಾಡಲ್ಲ ಅವರು. ದೇ ಡೋಂಟ್ ಕೇರ್ ಫಾರ್ ಜಮಾಯತ್ ಆಲ್ಸೋ ಓವರ್ ದ್ಯಾರ್. ಸೊ ಅಲ್ಲಿ ನಿರಂತರವಾಗಿ ಈ ಕ್ರೈಮ್ಸ್ ಇದೆಲ್ಲ ಮಾಡಿ ಮಕ್ಕಳು ಬ್ರೆಡ್ ಮೇಲೆ ಅಯೋಡೈಸ್ ಹಾಕೊಂಡು ತಿನ್ನೋದು, ತಿನ್ನರ್ ಕುಡಿಯೋದು, ಇದೆಲ್ಲ ಮಾಡುವಾಗ ಮತ್ತು ಬಸವನಗುಡಿ ಶಂಕರಪುರಂ ಹತ್ರ ಬಂದು ವೀಲಿ ಮಾಡ್ತಾ ಇರೋದು. ಯಾಕಂದರೆ ಸೊ ಇದು ಯಾರು ಹೇಳಬೇಕು ಹೇಳಿ? ನೀವು ಕರೆಕ್ಟಾಗಿ ಹೇಳಿದೆ. ನಾನಂತೂ ಎಷ್ಟು ಯಾರು ಸ್ಕೂಲ್ಗೆ ಹೋಗುವಾಗ ಹೇಳ್ತೀನಿ, ಮನೆ ಒಳಗೆ ಪೇರೆಂಟ್ಸ್ ಬುದ್ಧಿ ಹೇಳ್ಕೊಟ್ಟಿಲ್ಲ ಅಂದರೆ ಕೊನೆಗೆ ಟೀಚರ್ ಬುದ್ಧಿ ಹೇಳ್ಕೊಡ್ಬೇಕು. ಸ್ಕೂಲಲ್ಲಿ ಟೀಚರ್ ಕೈಲೂ ಆಗಿಲ್ಲ ಅಂದರೆ ಸಮಾಜ ಹೇಳ್ಕೊಡ್ಬೇಕು. ಸಮಾಜ ಹೇಳ್ಕೊಟ್ಟಿಲ್ಲ ಅಂದರೆ ಪೊಲೀಸ್ ಸ್ಟೇಷನ್ ಹೋಗಿ, ಪೊಲೀಸ್ ಸ್ಟೇಷನಿಂದ ಕೋರ್ಟ್ ಹೋಗಿ, ಕೋರ್ಟಿಂದ ಜೈಲ್ಗೆ ಹೋಗೋ ಸ್ಥಿತಿ ಬರುತ್ತೆ. ಬಟ್ ನಮ್ಮ ಕ್ರಿಮಿನಲ್ ಸಿಸ್ಟಮಲ್ಲಿ ಅಲ್ಲಿ ತನಕ ಅವ್ರು ಹೋಗೋಕೆ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ. ಚಾಮರಾಜಪೇಟೆಯಿಂದ ಪಾಸ್ ಮಾಡುವಾಗ ಎಂಥ ಯುವಕರಿದ್ದಾರೆ ಅಲ್ಲಿಗೆ, ಜಯನಗರ, ಪಾದರಾಯಣಪುರ ಕೂತ್ಕೊಂಡು ಗಾಂಜಾ ಅವ್ರು ಗಾಂಜಾ MDMA ಎಲ್ಲಿಂದ ಸಿಗುತ್ತೆ ಅವ್ರಿಗೆ ಅಲ್ಲಿಗೆ. ಮತ್ತು ಇವ್ರಿಗೆ ಕಂಪ್ಲೀಟ್ ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅಲ್ಲಿಗೆ, ಕೊಳಕು, ಗಲೀಜು, ಹೊಲ್ಸೋಲ್ಗೆ. ಅವ್ರಿಗೆ ಏನಾದರೂ 25 ವರ್ಷದಿಂದ ಮಾನ್ಯರು ಶಾಸಕರಾಗಿದ್ದಾರೆ ಅಲ್ಲಿಗೆ. ಪ್ರತಿ ವರ್ಷ crores of rupees ಗ್ರ್ಯಾಂಟ್ ಬರುತ್ತೆ. ಒಂದು ರೋಡ್ ಸರಿ ಮಾಡೋಕ್ಕಾಗಲ್ವಾ, ಒಂದು ಚರಂಡಿ ಸರಿ ಮಾಡೋಕ್ಕಾಗಲ್ವಾ, ಶಾಲೆಗಳು ಸರಿ ಮಾಡ್ಸೋಕ್ಕಾಗಲ್ವಾ ಅಲ್ಲಿಗೆ. ಈಗ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲ್ ಬೇಡ, ಹೊಸ ಹಾಸ್ಪಿಟ್ಲ್ ಅಂತೂ ಕಟ್ಟೇ ಇಲ್ಲ, ಯಾವುದೂ ಕಟ್ಟಿಲ್ಲ ಇದುವರೆಗೂ 25 ಇಯರ್ಸಲ್ಲಿ. ಇರೋ ಹಾಸ್ಪಿಟ್ಲ್ ಮೇಂಟೈನ್ ಮಾಡೋ ಮಾತ್ರ ನಿಜವಾಗ್ಲೂ ಈಗ ಪ್ರದೀಪ್ ಸರ್ ಹೇಳಿದ್ರಲ್ಲ, ಒಂದು ಕನ್ಸರ್ನ್, ನನ್ನ ಕಾಳಜಿಯಿಂದ ನಾನು ಜಾಗ ಡೆವಲಪ್ ಮಾಡಬೇಕು. ಆ ಕಾಳಜಿ ಸ್ವಂತ ಮಾತ್ರ ಒಂದು ದೊಡ್ಡ ಅರಮನೆ ಕಟ್ಸ್ಕೊಂಡು ಸರದ ಒಂದು ಇದ್ರಲ್ಲಿ ಕಟ್ಸ್ಕೊಂಡಿಲ್ಲ ಬಿಡಿ, ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬೇರೆ ದೂರ ಕಟ್ಟೆ. ಮತ್ತು ಅವ್ರ ಕಾನ್ಸ್ಟಿಟ್ಯೂನ್ಸಿ, ಅವ್ರ ಮನೇನು ಕೂಡ ಕಾನ್ಸ್ಟಿಟ್ಯೂನ್ಸಿ ಒಳಗಿಲ್ಲ. ಮತ್ತು ಅದನ್ನು ನಡ್ಸೋಕ್ಕೆ, ಹೋಲ್ ಕಾನ್ಸ್ಟಿಟ್ಯೂನ್ಸಿ ನಡ್ಸೋಕ್ಕೆ ಒಂದು ನಿಜ 5-6 ಜನ ದಾಂಡಿಗರಿದ್ದಾರೆ ಅಲ್ಲಿಗೆ. ಮತ್ತು ಯಾರು 2 ವೀಲರ್ ಕಳ್ತನ ಆಯಿತು ಅಂದರೆ ಸ್ಟೇಷನ್ ಹೋದರೆ ಅಲ್ಲಿ ಇತ್ಯರ್ಥ ಮಾಡ್ಕೊಂಬಾರ್ದು, ಅಲ್ಲಿ ಹೋಗಿ ಇತ್ಯರ್ಥ ಮಾಡ್ಕೊಂಡು ನಿನ್ಗೆ ಯಾಕೆ ಅದು ಯಾಕೆ ಅಂತ ಹೇಳಿಬಿಟ್ಟು ಕೇಸ್ ರಿಜಿಸ್ಟರ್ ಆಗೋದಿಲ್ಲ. ಸೊ ಎವ್ರಿಥಿಂಗ್ ಗೆಟ್ಸ್ ಮಾನಿಟೈಸ್.